ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ ತೊಗೊಂಡು ಇದರಲ್ಲಿ ಒಂದು ಸಂಜೆ ಮುಂದೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಡುವ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ. ಇಲ್ಲಿ ಎರಡೂ ಸಿಪ್ಪೆ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ. ಸಿಪ್ಪೆ ತೆಗೆದು ಇಟ್ಕೊಂಡು ಈ ಥರ ಗೊಂಜಾಳ ಬಿಡಿಸ್ಕೊಳ್ಬೇಕು. ಚಾಕು ತೊಗೊಂಡು ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಬಂದುಬಿಡ್ತೈತೆ. ನೋಡಿ ಈ ಥರ ಚಾಕು ತೊಗೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಬರ್ತೈತಿ. ಎಲ್ಲವನ್ನು ಇದೇ ಥರ ಬಿಡಿಸ್ಕೊಂಡ್ಬಿಟ್ಟು ನೋಡ್ರಿ, ಎಲ್ಲ ತೆಗೆದುಬಿಟ್ಟಾಯಿತು. ಎರಡನ್ನೂ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ ತೊಗೊಂಡು ತರ್ತರಿಯಾಗಿ ರುಬ್ಕೊಂಡು ಬರಬೇಕು. ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಜಾಸ್ತಿ ನೈಸ್ ಬೇಸ್ಟ್ ಅಲ್ಲ, ತರ್ತರಿಯಾಗಿ ರುಬ್ಕೊಂಡು ತೊಗೊಂಡು ಬರ್ತೀನಿ. ನೋಡ್ರಿ, ಎಲ್ಲ ರುಬ್ಕೊಂಡು ಬಂದಾಯಿತು. ಈ ಥರ ತರ್ತರಿಯಾಗಿ ಇರಬೇಕು. ನೈಸ್ ಆಗಿ ಇರಬಾರ್ದು, ತುಂಬ ದಪ್ಪಾಗಿ ಇರಬಾರ್ದು. ಇದೇ ಥರ ರುಬ್ಕೊಂಡು ತರ್ತೀನಿ ಎಲ್ಲವನ್ನು. ಇಲ್ಲಿ ನೋಡ್ರಿ, ಎಲ್ಲ ರುಬ್ಕೊಂಡು ಬಂದು ಇಟ್ಟಾಯಿತು. ಈಗ ಇದಕ್ಕೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಒಂದು ಕಪ್ನಷ್ಟು. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಯಾವುದಾದ್ರೂ ಹಾಕೋಬೋದು. ಇಲ್ಲಾಂದ್ರೆ ಮೈದಾ ಹಿಟ್ಟು, ಕಾರ್ನ್ಫ್ಲವರ್ ಹಿಟ್ಟು ಹಾಕೋಬೋದು. ಗರಿಗರಿಯಾಗಿ ಬರ್ತೈತಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬರ್ತೈತಿ ಗರಿಗರಿಯಾಗಿ. 1.5 ಕಪ್ನಷ್ಟು ಅಕ್ಕಿ ಹಿಟ್ಟು ಸೇರಿಸಿದ್ದೀನಿ. ನೋಡಿರಿ, 1 ಕಪ್ನಷ್ಟು ಕಡಲೆಬೇಳೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆ ಹಿಟ್ಟು. 1 ಕಪ್ನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು ಮೈದಾ ಹಿಟ್ಟು ಹಾಕೋಬೋದು. ಇಲ್ಲಿ ನೋಡಿರಿ, ನನ್ನ ಕೈಲೇ 1 ಮುಷ್ಟಿಯಷ್ಟು ಕೊತ್ತಂಬರಿ ತೊಗೊಂಡು ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಚಮಚದಷ್ಟು, 1 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡು ತಿಕ್ಕಿಬಿಟ್ಟು ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಓಂಕಾಳು ತೊಗೊಂಡು ಅದನ್ನು ಕೈಲೇ ತಿಕ್ಕಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದೇ 1 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. 1/4 ಚಮಚದಷ್ಟು, ಸ್ವಲ್ಪ ಒಂದು ಚಿಟಿಗೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಸಿ ಖಾರ ಸೇರಿಸ್ತಾಯಿದ್ದೀನಿ. ಇದು ಖಾರ ಇಲ್ಲ, 2 ಚಮಚ ಹಾಕಿದ್ದೀನಿ ಟೀ ಸ್ಪೂನಿಂದ. ನೋಡಿರಿ, ಒಂದು ಈರುಳ್ಳಿ ತೊಗೊಂಡು ದೊಡ್ಡದಾದ ಗಾತ್ರದ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಈರುಳ್ಳಿ ಧಾರಾಳವಾಗಿ ಹಾಕ್ಕೊಳ್ಬೋದು, ಚೆನ್ನಾಗಿರ್ತೈತಿ ಈರುಳ್ಳಿ ಹಾಕಿದಷ್ಟು. ನೋಡಿರಿ, ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ. ಸೇರಿಸಿ ಎಲ್ಲನೂ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಅದರಲ್ಲಿ ಇರುವಂಥದ್ದೇ ಸಾಕಾಗ್ತದೆ ಇದಕ್ಕೆ ನೀರಿನ ಅಂಶ. ಮತ್ತು ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀವು ಹಿಟ್ಟು ಆದರೂ ಸೇರಿಸ್ಕೋಬೋದು, ಆಳಕ್ಕಾತಂದರೆ. ಇಲ್ಲಾಂದರೆ ಸ್ವಲ್ಪ ನೀರಾದರೂ ಹಾಕೋಬೋದು ಗಟ್ಟಿ ಆದರೆ. ನೋಡಿ ಯಾವ ಥರ ಬಂತು. ಇದೇ ಥರ ಬರಬೇಕಿದು ಹಿಟ್ಟು ಪಕೋಡ. ಮಸ್ತ್ ಅಂದರೆ ಮಸ್ತಾಗಿರ್ತದೆ. ಸಾಯಂಕಾಲ ಚಾದ ರೊಟ್ಟಿ ತಿನ್ನಲಿಕ್ಕೆ ಮಕ್ಕಳಿಗೆ. ಈಗೇನು ಸಾಲಿ ಕೂಡ ರಜೆ ಬಿಟ್ಟಿದೆ, ಏನು ಮಾಡೋದು ಅಂತ ಕೇಳ್ತಾನೆ ಇರ್ತಾರೆ. ಈ ಥರ ದಿಢೀರಂತ ಮಾಡ್ಬೋದು. ಗೊಂಜಾಳ ಇತ್ತಂದರೆ ನೋಡಿ ಇದೇ ಥರ ಬರಬೇಕಿದು. ಕೈಲಿಕ್ಕೆ ಉಂಡೆ ಕಟ್ಟಿ ಈ ಥರ ಎಣ್ಣೆಯಲ್ಲಿ ಬಿಡಲಿಕ್ಕೆ ಆಗಬೇಕು. ಈ ಥರ ಆಗಬೇಕು. ಇಷ್ಟಾದರೆ ಸಾಕು. ನೋಡಿ ಯಾವ್ದು ಬಂದಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಟು ಸ್ವಲ್ಪ ಬೇಕಿದ್ದರೆ ಚಿಟಿಗೆಯಷ್ಟು ಸೋಡಾ ಸೇರಿಸ್ಬೋದು. ನಾನು ಹಾಕಲಿಲ್ಲ ಸೋಡಾನ, ಚೆನ್ನಾಗಿ ಬರ್ತೈತಿ ಇಷ್ಟ ಮಾಡಿದ್ರೂ ಕೂಡ. ನೋಡಿ, ಇದನ್ನು ಸೈಡಲ್ಲಿಟ್ಟು ಇದಕ್ಕೊಂದು ಗ್ರೀನ್ ಚಟ್ನಿ ಮಾಡುವ ಸಿಂಪಲ್ಲಾಗಿ. ನೋಡಿರಿ, ಇಲ್ಲಿ ಗ್ರೀನ್ ಚಟ್ನಿ ಮಾಡಲಿಕ್ಕೆ ಮೇನಾಗಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಮೇನಾಗಿ ಹಾಕ್ಕೊಳ್ಳೇಬೇಕು ಶುಂಠಿನ, ಚೆನ್ನಾಗಿರ್ತೈತಿ. ನನ್ನ ಕೈಲೇ 1 ಮುಷ್ಟಿಯಷ್ಟು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿದ್ರೂ ನಡೀತೈತಿ. ನೋಡಿ, ಇಲ್ಲೊಂದು 4 ಎಲೆ ಕರಿಬೇವು ಹಾಕ್ತಾಯಿದ್ದೀನಿ. ನನ್ನ ಕೈಲೇ 1 ಮುಷ್ಟಿಯಷ್ಟು ಕೊತ್ತಂಬರಿ ಕೂಡ ಕಟ್ ಮಾಡಿ ಸೇರಿಸ್ತಾಯಿದ್ದೀನಿ. ಇದ್ರೊಳಗೆ ಕೈಲೇ ಮುರಿದ್ಬಿಟ್ಟು 1 ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ತಾಯಿದ್ದೀನಿ. 1 ಚಮಚದಷ್ಟು ಜೀರಿಗೆ ಸೇರಿಸ್ತಾಯಿದ್ದೀನಿ. 1 ತುಣುಕು ಹುಳಿ ಸೇರಿಸ್ತಾಯಿದ್ದೀನಿ. ಹುಳಿ ಹಾಕೋದ್ರಿಂದ ಚೆನ್ನಾಗಿರ್ತೈತಿ. ಹುಳಿ ನೀವು ಬೇಡ ಅಂದರೆ ನಿಂಬೆಹಣ್ಣು ರಸ ಕೂಡ ಹಾಕೋಬೋದು. ನೋಡಿರಿ, 1-2 ಸ್ಪೂನ್ನಷ್ಟು, ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಬೀಜ ಹಾಕೋತಾಯಿದ್ದೀನಿ. ಪುಟಾಣಿನ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಅಗತ್ಯ ಇರೋಷ್ಟು ನೀರು ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಕೊಂಡು ಬರ್ಬೇಕು ಇದನ್ನು. ಇಲ್ಲಿ ನೋಡಿರಿ, ಕಾಯಿ ಮೆಣಸು ಕೂಡ ಸೇರಿಸ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕಾಯಿ ಮೆಣಸು ಹಾಕೊಳ್ಳಿ. ನಾನಿಲ್ಲಿ ಖಾರ ಇಲ್ಲ, ಹಾಗಾಗಿ 4 ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಸಿಂಪಲ್ಲಾದ ಒಂದು ಗ್ರೀನ್ ಚಟ್ನಿ ರೆಡಿ ಆಯಿತು. ನೋಡಿದ್ರಲ್ಲ ಯಾವ ಥರ ಮಾಡೋದಂತ. ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ. ನೋಡಿರಿ, ಹಿಟ್ಟು ಕೂಡ ಚೆನ್ನಾಗಿ ಕಲಿಸಿಟ್ಟಿದ್ದಂಥದ್ದು ಸ್ವೀಟ್ ಕಾರ್ನ್ದು ಸರಿಯಾಗಿ ನೆನೆದಿದೆ ಈಗ ಚಟ್ನಿ ಮಾಡೋದ್ರಲ್ಲಿ. ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಕೈಯಲ್ಲಿ ಒದ್ದೆ ಮಾಡಿಕೊಂಡು ನಮ್ಗೆ ಯಾವ ಥರ ಬೇಕೋ ಆ ಸೈಜಲ್ಲಿ ಈ ಥರ ತೊಗೊಂಡು ಉಂಡೆ ಮಾಡಿಕೊಂಡು ಅದ್ರ ಬಿಡ್ಬೋದು, ಹೀಗೆ ಆದರೂ ಬಿಡ್ಬೋದು. ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಬಿಡುವ. ನೋಡಿರಿ, ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಬಿಡ್ತಾ ಹೋಗ್ಬೇಕು ಒಂದೊಂದೇ. ನೀವು ಸಣ್ಣ ಸೈಜಲ್ಲಿ ಆದರೂ ಬಿಡಿ, ಹೀಗೆ ದೊಡ್ಡದಾದರೂ ಬಿಡಿ. ಸ್ವಲ್ಪ ಉರಿಯನ್ನು ಮೀಡಿಯಮ್ ಇಟ್ಕೊಳ್ಳಿ. ಜಾಸ್ತಿ ಮತ್ತು ಫಾಸ್ಟ್ ಇಟ್ಬಿಟ್ರೆ ಕಪ್ಪಾಗ್ತದೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ನೋಡಿ, ಸ್ವಲ್ಪ ಬಣ್ಣ ಬದಲಾಗ್ತಾ ಇದ್ದಂಗೆ ಸೌಟಿಲ್ಲೇ ಆಚೆ ಹೊಳ್ಳಾಡಿಸ್ಕೊಂಡು ಕಳಿಸಿ ಹಾಕೋದು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವೀಟ್ ಕಾರ್ನ್ ಪಕೋಡು. ಸಂಜೆ ಮುಂದೆ ಮಕ್ಕಳಿಗೆ
ಮಾಡಿಕೊಟ್ಟ ಖುಷಿಯಿಂದ ತಿಂತಾರೆ. ನೋಡಿ ಯಾವ ಥರ ಬಂದಿದೆ, ಸೂರು ಎಣ್ಣೆ ಹಿಡಿಯಲ್ಲ, ಏನಿಲ್ಲ, ಸೂಪರಾಗಿ ಬಂದಿದೆ ನೋಡಿರಿ. ಕಲರ್ ಇಷ್ಟ ಆದರೆ ಸಾಕು. ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆಗಿಬಿಟ್ರೆ ತೊಗೊಂಡ್ಬಿಡ್ಬೇಕು. ನೋಡಿ ಈ ಥರ ಆಗೋಗ ಕಡೆಗೆ ಪ್ಲೇಟಿಗೆ ತೆಗೆದು ಹಾಕೊಂಡ್ಬಿಡ್ಬೇಕು. ನೋಡಿರಿ ಎಲ್ಲ ತೆಗೆದಾಯಿತು. ನೋಡಿ ಯಾವ ಥರ ಬಂದಿದೆ, ಸಾಫ್ಟಾಗಿ, ಒಳಗಡೆ ಸಾಫ್ಟಾಗಿ, ಮೇಲಿಂದ ಕ್ರಿಸ್ಪಿಯಾಗಿ ಬಂದಿದೆ, ಸೂಪರಾಗಿದೆ. ಇಲ್ಲಿ ನೋಡಿರಿ ಎಲ್ಲವನ್ನು ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಪಕೋಡ ಮಾಡಾಯಿತು. ಯಾವ ಥರ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ. ಸರ್ವ್ ಮಾಡಿ ತೋರಿಸ್ತಾಯಿದ್ದೀನಿ. ಒಂದೇ ಒಂದು ಮುರಿದ್ಬಿಟ್ಟು ತೋರಿಸ್ತಾಯಿದ್ದೀನಿ. ನೋಡಿ ಯಾವ ಥರ ಬಂದಿದೆ, ಒಳಗಡೆ ಸಾಫ್ಟು, ಮೇಲಿಂದ ಗರ್ಗರಿ, ಇಷ್ಟೊಂದು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.